ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಹಾಯ್ ಫ್ರೆಂಡ್ಸ್, ಇದು ಊರಿಗೆ ಬಂದಿದ್ದು ಬೆಳಗ್ಗೆ ದಿನದ ಸೀನ್ಸ್ಗಳಿದೆಲ್ಲ, ಮಾರನೇ ದಿನದ ಸೀನ್ಸ್ಗಳು. ಬೆಂಗಳೂರಿಂದ ಅಥವಾ ಹೊರಗಡೆಯಿಂದ ಮಕ್ಕಳೇನಾದರೂ ಮನೆಗೆ ಬಂದರೆ ಅಪ್ಪ ಅಮ್ಮಂಗೆ ಫಸ್ಟ್ ಬರೋ ಥಾಟ್ ಏನಂತ ಹೇಳಿದ್ರೆ, ನನ್ನ ಮಕ್ಳಿಗೆ ಏನಾದರೂ ಸ್ಪೆಷಲ್ ಮಾಡಿ ತಿನ್ನಿಸ್ಬೇಕು ಅನ್ನೋದು ಥಾಟ್ ಬರುತ್ತೆ. ಆದರೆ ಕಳ್ಳನ ಮಕ್ಕಳು ನಾವು ಡೈಲಿ ಬೆಂಗಳೂರಲ್ಲಿ ನಾನ್ ವೆಜ್ ಇರ್ಬೋದು, ಸೊ ವೆರೈಟಿ ಫುಡ್ಡನ್ನ ತಿಂತಾ ಇರ್ತೀವಿ. ಬಟ್ ಅಪ್ಪ ಅಮ್ಮನಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ನಾವು ಮಾಡಿಕೊಟ್ಟಂಗೆ ಅಲ್ಲಿ ಸಿಗಲ್ಲಲ್ಲ, ಈ ಥರ ಥಾಟ್ಸ್ ಇರೋದ್ರಿಂದ ಸ್ಪೆಷಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾರೆ. ನಾನು ಹಾಗೆ ಬೆಳಗ್ಗೆ ಎದ್ದು ಸುಮ್ಮನೆ ಕೂತಿದ್ದೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಬೆಂಗಳೂರಲ್ಲಿದ್ದರೆ 10 ಗಂಟೆ 11 ಗಂಟೆ ಆದರೂ ಎದ್ದೇಳೋಕೆ ಮನಸ್ಸು ಬರಲ್ಲ. ಬಟ್ ಊರಲ್ಲಿ 6:37ಗೆ ಆಲ್ರೆಡಿ ಯಾರು ಎದ್ದೇಳಿಸಿಲ್ಲ ಅಂತಂದ್ರೂ ನಾವೇನೇ ಎದ್ದು ಕೂತಿರ್ತೀವಿ. ಸೊ ಊರು ಅನ್ನೋದು ಆ ಥರ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಓಕೆ, ಸೊ ನಮ್ಮಮ್ಮ ಕರೆದು ನನಗೆ ಏನಾದರೂ ಸ್ಪೆಷಲಾಗಿ ಮಾಡಿಕೊಡ್ತೀನಿ, ಸೊ ಚಿಕನ್ನು ಅಥವಾ ಫಿಶ್ ಏನಾದರೂ ತೊಗೊಂಬನ್ನಿ ಅಂದರು. ಸೊ ಚಿಕನ್ನು ಮಟನ್ನು ತಿಂದು ಬೇಜಾರಾಗಿದೆ, ಫಿಶ್ ತರೋಣ ಅಂತ ಹೇಳಿ ನಾನು ನಮ್ಮ ಪಕ್ಕದ ಊರಿಗೆ ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ಬುಲೆಟ್ ಇರ್ಬೋದು, ಡುಕಾಟಿ ಇರ್ಬೋದು, ಯಾವುದೇ ಲಕ್ಸುರಿಯಸ್ ಬೈಕ್ಸ್ ಇರ್ಬೋದು, ಯಾವುದು ಓಡಿಸಿದ್ರು ಸೊ ಅದೇನಿದ್ರು ಜಸ್ಟ್ ಅವಾಗಷ್ಟೇ ಖುಷಿ. ಅಪ್ಪನ ಸ್ಪ್ಲೆಂಡರ್ ಪ್ಲಸ್ ಬೈಕ್ ತೊಗೊಂಡು ಊರಲ್ಲಿ ಹೋಗ್ತಾ ಇದ್ರೆ ಅದ್ರ ಮಜಾನೇ, ಸ್ಪ್ಲೆಂಡರಲ್ಲಿ ಹೋಗೋ ಮಜಾನೇ ಬೇರೆ ಫ್ರೆಂಡ್ಸ್. ಈ ಸ್ಪ್ಲೆಂಡರ್ ಪ್ಲಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನನಗೆ ಸ್ಟೇಜ್ ಆಗಿದೆಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಏಜ್ ಆಗಿದೆ ಈ ನಮ್ಮ ಅಪ್ಪನ ಬೈಕಿಗೆ. ಓಕೆ, ಸೊ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ಬೈಕಲ್ಲಿ ಹೋಗ್ತಾ ಇದ್ರೆ ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಪ್ಪನೂ ಓಡಿಸಿರ್ತಾರೆ, ಇವಾಗ ನಾನು ಓಡಿಸ್ತೀನಿ. ಆ್ಯಕ್ಚುಲಿ ನನಗೆ ಮದುವೆ ಆದರೆ ನೆಕ್ಸ್ಟ್ ನನ್ನ ಮಗ ಅಥವಾ ಮಗಳೂ ಓಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಬೈಕ್ ಇವಾಗ್ಲೂ ಅಷ್ಟು ಒಳ್ಳೆ ಕಂಡೀಷನಲ್ಲಿದೆ ಆ್ಯಂಡ್ ಅಷ್ಟೇ ಒಳ್ಳೆ ಮೈಲೇಜು ಕೊಡುತ್ತೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದೇ ನುಗ್ಗೇಹಳ್ಳಿ ಕೆರೆ. ಇಲ್ಲೇ ತುಂಬ ಒಳ್ಳೊಳ್ಳೆ ಮೀನುಗಳು ಸಿಗೋದು. ಸೊ ಹಂಗೆ ದಾರಿಯಲ್ಲಿ ಬರ್ತಾ ಪೊಲೀಸ್ ಹಿಡಿತಾ ಇದ್ರು. ಸ್ವಲ್ಪ ಬೈಕರ್ಸ್ಗೂ ಹೇಳಿದೆ ಪೊಲೀಸ್ ಹಿಡಿತಾ ಇದ್ದಾರೆ ಅಂತ ಹೇಳಿ. ಸೊ ಮುಂದೆ ಫಿಶ್ ಮಾರೋ ಅಂಗಡಿಗಳಿದೆ, ಯಾವ್ಯಾವ ಥರ ಮೀನಿದೆ ನೋಡೋಣ ಬನ್ನಿ. ಅಣ್ಣ, ನೀನ್ ಹಿಂಗಿದ್ರೆ ಆಗಲ್ಲ, ಸಣ್ಣ ಆಗ್ಲೇಬೇಕು. ಒಂದ್ ಕೆಲಸ ಮಾಡು, ನಾನೊಂದು ಐಡಿಯಾ ಹೇಳ್ತೀನಿ. ದಿನ ಬೆಳಿಗ್ಗೆ ಒಂದೇ ಒಂದು ಇಡ್ಲಿ, ಮಧ್ಯಾಹ್ನ 1 ಲೋಟ ಹಾಲು, ರಾತ್ರಿ 1 ಚಪಾತಿ. ಈ ತರ ನೀನ್ 40 ದಿವಸ ತಿಂದ್ರೆ ನಂತರ ಆಗ್ಬಿಡ್ತೀಯ. ನಿಜವಾಗ್ಲು? ದಿನ ಬೆಳಗ್ಗೆ 1 ಇಡ್ಲಿ, ಮಧ್ಯಾಹ್ನ 1 ಲೋಟ ಹಾಲು. ನಾನು ಅಲ್ಲೆಲ್ಲ ಸುತ್ತಾಡ್ಕೊಂಡು ನುಗ್ಗೇಳಿಯಲ್ಲೆಲ್ಲ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು ಫ್ರೆಂಡ್ಸ್. ಅಷ್ಟರಲ್ಲಿ ಆಲ್ರೆಡಿ ಮೀನುಗಳೆಲ್ಲ ಖಾಲಿ ಆಗಿತ್ತು. ಜಸ್ಟ್ 2 ಪೀಸ್ ಮಾತ್ರ ಉಳ್ಕೊಂಡಿತ್ತು, 2 ಮೀನು ಮಾತ್ರ ಉಳ್ಕೊಂಡಿತ್ತು. ಸೊ ಈ ಮೀನು ಬಂದು ಕಾಟ್ಲಾ ಮೀನು ಅಂತ ಕರೀತಾರೆ ಅಥವಾ ಕಾಟ್ಲಾಸ್ ಮೀನು ಅಂತ ಕರೀತಾರೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಮುಳ್ಳು ಇರುತ್ತೆ, ಬಟ್ ತುಂಬ ದೊಡ್ಡದಾಗಿರುತ್ತೆ ಮುಳ್ಳು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ತಿನ್ನಬೇಕಾದ್ರೆ ಈಸಿಯಾಗಿ ಮುಳ್ಳಿದೆ ಅಂತ ಹೇಳಿ ನಾವು ತೆಗೆದುಬಿಟ್ಟು ತಿನ್ನಲಿಕ್ಕೆ ಈಸಿ ಆಗುತ್ತೆ. ಸೊ ಅದರಿಂದ ನಾನು ಈ ಮೀನೇ ತೊಗೊಂಡಿದ್ದೀನಿ ಇವತ್ತು. ಸೊ ಇದು ಬಂದು ಇಲ್ಲೇ ನುಗ್ಗೇಹಳ್ಳಿ ಕೆರೆದು. ಸೊ ಕೆರೆ ಮೀನು ಏನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಪಾಂಡಲ್ಲಿ ಅಥವಾ ಪಾಟಲ್ಲಿ ಸೊ ತೋಟದಲ್ಲೆಲ್ಲ ಸಾಕ್ತಾರೆ. ಆ ಮೀನಿಗೆ ಅವರು ಆರ್ಟಿಫಿಷಿಯಲ್ ಫುಡ್ನ ಹಾಕಿ ಸೊ ಸಾಕೋದ್ರಿಂದ ಅಷ್ಟು ಹೆಲ್ತಿಯಾಗಿ ಇರೋದಿಲ್ಲ ಮತ್ತು ಟೇಸ್ಟಿಯಾಗಿ ಇರೋದಿಲ್ಲ. ಈ ಮೀನುಗಳು ಕೆರೆಯಲ್ಲಿ ನ್ಯಾಚುರಲ್ ಫುಡ್ನ ತಿನ್ಕೊಂಡು ತುಂಬ ಟೇಸ್ಟಿಯಾಗಿ ಗ್ರೋತ್ ಆಗಿರುತ್ತೆ. ಸೊ ಅದರಿಂದ ಕೆರೆ ಮೀನು ಅಥವಾ ನದಿ ಮೀನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಓಕೆ, ಸೊ ಇವಾಗ ಏನು ನಾನು ಮೀನು ತೊಗೊಂಡಿದ್ದೀನಿ 2.5 kg ಇದೆ. ಸೊ 2.5 kg ಅಂತ ಹೇಳಿದ್ರೆ ಕೆ ಜಿಗೆ 180 ರುಪೀಸ್. ನೀವೇ ಕೌಂಟ್ ಮಾಡಿ 2.5 kgಗೆ ಎಷ್ಟಾಗುತ್ತೆ ಅಂತ ಹೇಳಿ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಮತ್ತು ಕ್ಲೀನಾಗಿ ಫಿಶ್ನ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಇವರು. ಸೊ ನಾವು ಫಸ್ಟೇ ಅವ್ರಿಗೆ ಹೇಳಬೇಕಾಗತ್ತೆ ಫ್ರೈಗೋ ಅಥವಾ ಸಾಂಬಾರ್ಗೋ ಅಂತ ಹೇಳಿ. ಸೊ ಆ ಬೇಸಿಸ್ ಮೇಲೆ ಅವರು ಪೀಸ್ಗಳನ್ನ ಕಟ್ ಮಾಡಿ ಕೊಡ್ತಾರೆ. ಎಲ್ಲರೂ ಮೀನನ್ನು ಹೀಗೆ ತೊಗೊಳ್ಳೋದು, ಇದರಲ್ಲೇನು ವಿಶೇಷ ಇದೆ ಅಂತ ಹೇಳಿ ನೀವು ತಿಳ್ಕೊಬೋದು. ಬಟ್ ಇದೊಂಥರ ಮೆಮೊರೀಸ್ ಫ್ರೆಂಡ್ಸ್. ನಾವು ಚಿಕ್ಕ ಏಜಲ್ಲಿದ್ದಾಗ ಈ ರೀತಿ ಪರ್ಚೇಸ್ ಮಾಡ್ತಾಯಿದ್ದೋ. ಇವಾಗ ದುಡಿಯೋಕ್ಕಿಂತ ಬೆಂಗಳೂರಿಗೆ ಹೋಗಿ ಊರಿಗೆ ಬಂದಾಗ ಸೊ ಈ ಥರ ಹೋದರೆ ಅದೊಂಥರ ಹಳೆ ನೆನಪುಗಳೆಲ್ಲ ಬರುತ್ತೆ, ಒಂಥರ ಖುಷಿ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್? ಇದೇನಯ್ಯ ಇದು? ಶರ್ಟೇ ಕಾಣಿಸ್ತಾ ಇಲ್ಲ, ಬರೀ ಕರ್ನಾಟಕ ಜನತೆನೇ ಕಾಣಿಸ್ತಾವ್ರೆ.